ಲೋಕಸಭೆ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ಆದ್ದರಿಂದ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಜೆಡಿಯುನಲ್ಲಿ ಬಿರುಕು ಮೂಡಿದೆ. ದೇಶ ಕಂಡ ಕರಾಳ ಕಾನೂನಿಗೆ ಕೊನೆಗೂ ತಿದ್ದುಪಡಿ. ಕೊನೆಗೂ ವಕ್ಫ್ ಯುದ್ಧ ಗೆದ್ದ ನರೇಂದ್ರ ಮೋದಿ. ವಕ್ಫ್ ಬೋರ್ಡ್ ದೇಶದಲ್ಲಿ ಉಣಿಯುತ್ತಲಿತ್ತು, ಕಂಡವರ ಆಸ್ತಿ ನುಂಗುತ್ತಲಿತ್ತು. ಆದರೆ ಮೋದಿ ಸರ್ಕಾರದ ಖಡಕ್ ನಿರ್ಧಾರದ ಬೆನ್ನಲ್ಲೇ ಇತಿಹಾಸದಲ್ಲೇ ಕರಾಳ ಕಾನೂನಿಗೆ ಕೊನೆಗೂ ಮೂಗುದಾರ ಬಿತ್ತು. ಹೌದು, ಭಾರೀ ವಿರೋಧದ ನಡುವೆಯೂ ವಕ್ಫ್ ತಿದ್ದುಪಡಿ ಮಸೂದೆ ಸಂಸತ್ನಲ್ಲಿ ಅಂಗೀಕಾರಗೊಳಿಸುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ. ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ ಮಹತ್ವದ ಮಸೂದೆ ಅಂಗೀಕಾರಗೊಂಡಿದೆ. ರಾಜ್ಯಸಭೆಯಲ್ಲಿ ಮಧ್ಯರಾತ್ರಿ 1:30ಕ್ಕೆ ಮತದಾನ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಏಪ್ರಿಲ್ 2ರಂದೇ ಅಂಗೀಕೃತಗೊಂಡಿತ್ತು. ನಿನ್ನೆ ಇಡೀ ದಿನ ರಾಜ್ಯಸಭೆಯಲ್ಲೂ ಭರ್ಜರಿ ಚರ್ಚೆಗಳು ನಡೆದವು. ಬಳಿಕ 1:30ರ ಸುಮಾರಿಗೆ ಮತದಾನಕ್ಕೆ ಹಾಕಲಾಯಿತು. 2:30ರ ಹೊತ್ತಿಗೆ ಮತದಾನದ ಫಲಿತಾಂಶವನ್ನ ರಾಜ್ಯಸಭೆಯ ಸಭಾಪತಿ ಧನ್ಕರ್ ಪ್ರಕಟಿಸಿ ಮಸೂದೆಯು ಪಾಸ್ ಆಗಿದೆ ಅಂತ ಘೋಷಿಸಿದ್ರು. ಎನ್ಡಿಎ ಸಂಸದರು ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. The bill is passed. ವಕ್ಫ್ಗೆ ಮೋದಿ ಮೂಗುದಾರ. ಡಿವಿಷನ್ ಆಧಾರದಲ್ಲಿ ನಡೆದ ಮತದಾನದಲ್ಲಿ ಮಸೂದೆಯ ಪರವಾಗಿ 128 ಮತಗಳು ಬಂದರೆ ವಿರುದ್ಧವಾಗಿ 95 ಮತಗಳು ಬಂದವು. ಈ ಮೂಲಕ ಆಡಳಿತಾರೂಢ ಎನ್ಡಿಎ ತನ್ನ ಪಾಲಿಗೆ ಬಂದೊದಗಿದ್ದ ದೊಡ್ಡ ಸವಾಲನ್ನು ಗೆದ್ದಂತಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಬಗ್ಗೆ ಕಾಂಗ್ರೆಸ್ ಕೆರಳಿದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಾಗಿ ಘೋಷಿಸಿದೆ. ये राइट टू इक्वलिटी का राइट सबका है, संविधान ने दिया है और संविधान का कस्टोडियन सुप्रीम कोर्ट में, सुप्रीम कोर्ट के अंदर हम लोग जाएंगे, हम और कहां न्याय की गुहार लगाएंगे. हमारे पास क्या रास्ता है? क्या संख्या बल के आधार के ऊपर आप हमारे जीने का अधिकार छीन लेंगे? ಕಾಂಗ್ರೆಸ್ಗೆ ರಿಪಬ್ಲಿಕ್ ಪ್ರಶ್ನೆ. ಕಾಂಗ್ರೆಸ್ ನಾಯಕರಿಗೆ ರಿಪಬ್ಲಿಕ್ ಕನ್ನಡ ಕೆಲವು ಪ್ರಶ್ನೆಗಳನ್ನ ಕೇಳುತ್ತೆ. ವಕ್ಫ್ ಬೋರ್ಡ್ ಅನ್ನ ಕಾಂಗ್ರೆಸ್ ಶಕ್ತಿಯುತ ಮಾಡಿದ್ಯಾಕೆ? ವಕ್ಫ್ ಬೋರ್ಡ್ ಆದೇಶ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಾರದ? ಕಾಂಗ್ರೆಸ್ಸಿಗರು ವಕ್ಫ್ ಅನ್ನ ಕಾನೂನಿಗಿಂತ ದೊಡ್ಡದು ಮಾಡಿದ್ರು. ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೆ ಯಾಕ್ರಿ ಸ್ಥಾನ ಕೊಡಬಾರದು ಅಂದ್ರೆ ಕಾಂಗ್ರೆಸ್ ನಾಯಕರು ಮಹಿಳಾ ವಿರೋಧಿನ. ವಕ್ಫ್ ಬೋರ್ಡ್ನ 99% ಹಣ ಯಾರ ಜೇಬು ಸೇರ್ತಾ ಇತ್ತು? ರಾಹುಲ್ ಗಾಂಧಿ ಓವೈಸಿಗೆ 99% ಹಣದ ಲೆಕ್ಕ ಬೇಡವಾ? ರೈತರ ಭೂಮಿಯನ್ನ ಸುಮ್ನೆ ವಶಕ್ಕೆ ಪಡಿಬೇಕಾ? ಅಂದ್ರೆ ಕಾಂಗ್ರೆಸ್ ನಾಯಕರು ರೈತ ವಿರೋಧಿನ. ಲೋಕಸಭೆ ರಾಜ್ಯಸಭೆ ಎರಡು ಕಡೆ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರಗೊಂಡಿದೆ. ಆದರೆ ಎನ್ಡಿಎ ಕೂಟದ ಜೆಡಿಯುನಲ್ಲೇ ಭಿನ್ನ ಸ್ವರ ಮೂಡಿದೆ. ಪಕ್ಷದ ನಿಲುವಿನಿಂದ ನಿರಾಶೆಗೊಂಡ ಹಿರಿಯ ನಾಯಕ ಮೊಹಮ್ಮದ್ ಕಾಸಿಂ ಅನ್ಸಾರಿ ಪಕ್ಷಕ್ಕೆ ಮತ್ತು ತಮ್ಮ ಎಲ್ಲ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡು ಬಿಜೆಪಿಯ ಪ್ರಬಲ ನಾಯಕ ಅಣ್ಣಾಮಲೈರನ್ನ ಪಟ್ಟದಿಂದ ಕೆಳಗಿಳಿಸಲು ಸಿದ್ಧತೆ ನಡೆದಿದೆ. ಹೈಕಮಾಂಡ್ ನಾಯಕರ ಮಾತಿಗೆ ಮಾಜಿ ಐಪಿಎಸ್ ಅಧಿಕಾರಿ ಕೂಡ ಒಪ್ಪಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ತೊರೆಯಲಿದ್ದಾರೆ ಅಣ್ಣಾಮಲೈ. ಎಐಎಡಿಎಂಕೆ ಮೈತ್ರಿಗಾಗಿ ಬಲಿಪಶುವಾದ ಸಿಂಗಂ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೆ ಅಣ್ಣಾಮಲೈ ರಾಜೀನಾಮೆ ನೀಡಲಿದ್ದಾರೆ. ಬಿಜೆಪಿ ಹೈಕಮಾಂಡ್ ಸೂಚಿಸಿದ ಬೆನ್ನಲ್ಲೇ ತಮ್ಮ ಸ್ಥಾನ ತೊರೆಯಲು ಮುಂದಾಗಿದ್ದಾರೆ. 2 ದಿನಗಳ ಹಿಂದೆಯೇ ಅಣ್ಣಾಮಲೈ ಪಟ್ಟ ತ್ಯಾಗ ಮಾಡುತ್ತಾರೆ ಎಂದು ನಿಮ್ಮ ರಿಪಬ್ಲಿಕ್ ಕನ್ನಡ ಭವಿಷ್ಯ ನುಡಿದಿತ್ತು. ಆ ಮಾತು ಈಗ ಸತ್ಯವಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲ್ಲ. ಹೊಸ ಅಧ್ಯಕ್ಷರ ಆಯ್ಕೆವರೆಗೆ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವೆ ಎಂದು ಅಣ್ಣಾಮಲೈ ಖಚಿತಪಡಿಸಿದ್ದಾರೆ. ಅಣ್ಣಾ ಸ್ಥಾನಕ್ಕೆ ಯಾರು? ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ದೇವರ ಸಮುದಾಯದ ನಾಯಕ ನೈನಾರ್ ನಾಗೇಂದ್ರನ್ ಇದ್ದಾರೆ. ಕೇಂದ್ರ ಸಚಿವ ಎಲ್ ಮುರುಗನ್, ಬಿಜೆಪಿ ಮಹಿಳಾ ಮೋರ್ಚಾ ರಾಷ್ಟ್ರಾಧ್ಯಕ್ಷೆ ವಾನತಿ ಶ್ರೀನಿವಾಸನ್, ಮಾಜಿ ರಾಜ್ಯಪಾಲೆ ತಮಿಳಿಸೈ ಸುಂದರರಾಜನ್, ಮಾಜಿ ಸಂಸದ ಎಚ್ ರಾಜಾ ರೇಸ್ನಲ್ಲಿದ್ದಾರೆ. ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುತ್ತಿದ್ದರಿಂದ ಅಣ್ಣಾಮಲೈ ರಾಜೀನಾಮೆ ನೀಡುತ್ತಿದ್ದಾರೆ ಎನ್ನಲಾಗ್ತಿದೆ. ಅಣ್ಣಾಮಲೈ ರಾಜೀನಾಮೆ ಬೆನ್ನಲ್ಲೇ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿ ಮಾಡಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ಮುಂದಿನ ಬುಧವಾರ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಯಾಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲೋಕಸಭೆ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ಆದ್ದರಿಂದ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಜೆಡಿಯುನಲ್ಲಿ ಬಿರುಕು ಮೂಡಿದೆ.
ದೇಶ ಕಂಡ ಕರಾಳ ಕಾನೂನಿಗೆ ಕೊನೆಗೂ ತಿದ್ದುಪಡಿ. ಕೊನೆಗೂ ವಕ್ಫ್ ಯುದ್ಧ ಗೆದ್ದ ನರೇಂದ್ರ ಮೋದಿ. ವಕ್ಫ್ ಬೋರ್ಡ್ ದೇಶದಲ್ಲಿ ಉಳಿಯುತ್ತಲಿತ್ತು, ಕಂಡವರ ಆಸ್ತಿ ನುಂಗುತ್ತಲಿತ್ತು. ಆದರೆ ಮೋದಿ ಸರ್ಕಾರದ ಖಡಕ್ ನಿರ್ಧಾರದ ಬೆನ್ನಲ್ಲೇ ಇತಿಹಾಸದಲ್ಲೇ ಕರಾಳ ಕಾನೂನಿಗೆ ಕೊನೆಗೂ ಮೂಗುದಾರ ಬಿತ್ತು. ಹೌದು, ಭಾರೀ ವಿರೋಧದ ನಡುವೆಯೂ ವಕ್ಫ್ ತಿದ್ದುಪಡಿ ಮಸೂದೆ ಸಂಸತ್ನಲ್ಲಿ ಅಂಗೀಕಾರಗೊಳಿಸುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ. ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ ಮಹತ್ವದ ಮಸೂದೆ ಅಂಗೀಕಾರಗೊಂಡಿದೆ. ರಾಜ್ಯಸಭೆಯಲ್ಲಿ ಮಧ್ಯರಾತ್ರಿ 1:30ಕ್ಕೆ ಮತದಾನ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಏಪ್ರಿಲ್ 2ರಂದೇ ಅಂಗೀಕೃತಗೊಂಡಿತ್ತು. ನಿನ್ನೆ ಇಡೀ ದಿನ ರಾಜ್ಯಸಭೆಯಲ್ಲೂ ಭರ್ಜರಿ ಚರ್ಚೆಗಳು ನಡೆದವು. ಬಳಿಕ 1:30ರ ಸುಮಾರಿಗೆ ಮತದಾನಕ್ಕೆ ಹಾಕಲಾಯಿತು. 2:30ರ ಹೊತ್ತಿಗೆ ಮತದಾನದ ಫಲಿತಾಂಶವನ್ನ ರಾಜ್ಯಸಭೆಯ ಸಭಾಪತಿ ಧನ್ಕರ್ ಪ್ರಕಟಿಸಿ ಮಸೂದೆಯು ಪಾಸ್ ಆಗಿದೆ ಅಂತ ಘೋಷಿಸಿದ್ರು. ಎನ್ಡಿಎ ಸಂಸದರು ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. The bill is passed. ವಕ್ಫ್ಗೆ ಮೋದಿ ಮೂಗುದಾರ. ಡಿವಿಷನ್ ಆಧಾರದಲ್ಲಿ ನಡೆದ ಮತದಾನದಲ್ಲಿ ಮಸೂದೆಯ ಪರವಾಗಿ 128 ಮತಗಳು ಬಂದರೆ ವಿರುದ್ಧವಾಗಿ 95 ಮತಗಳು ಬಂದವು. ಈ ಮೂಲಕ ಆಡಳಿತಾರೂಢ ಎನ್ಡಿಎ ತನ್ನ ಪಾಲಿಗೆ ಬಂದೊದಗಿದ್ದ ದೊಡ್ಡ ಸವಾಲನ್ನು ಗೆದ್ದಂತಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಬಗ್ಗೆ ಕಾಂಗ್ರೆಸ್ ಕೆರಳಿದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಾಗಿ ಘೋಷಿಸಿದೆ. ये राइट टू इक्वलिटी का राइट सबका है, संविधान ने दिया है और संविधान का कस्टोडियन सुप्रीम कोर्ट में, सुप्रीम कोर्ट के अंदर हम लोग जाएंगे, हम और कहां न्याय की गुहार लगाएंगे. हमारे पास क्या रास्ता है? क्या संख्या बल के आधार के ऊपर आप हमारे जीने का अधिकार छीन लेंगे? ಕಾಂಗ್ರೆಸ್ಗೆ ರಿಪಬ್ಲಿಕ್ ಪ್ರಶ್ನೆ. ಕಾಂಗ್ರೆಸ್ ನಾಯಕರಿಗೆ ರಿಪಬ್ಲಿಕ್ ಕನ್ನಡ ಕೆಲವು ಪ್ರಶ್ನೆಗಳನ್ನ ಕೇಳುತ್ತೆ. ವಕ್ಫ್ ಬೋರ್ಡ್ ಅನ್ನ ಕಾಂಗ್ರೆಸ್ ಶಕ್ತಿಯುತ ಮಾಡಿದ್ಯಾಕೆ? ವಕ್ಫ್ ಬೋರ್ಡ್ ಆದೇಶ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಾರದ? ಕಾಂಗ್ರೆಸ್ಸಿಗರು ವಕ್ಫ್ ಅನ್ನ ಕಾನೂನಿಗಿಂತ ದೊಡ್ಡದು ಮಾಡಿದ್ರು. ವಕ್ಫ್ ಬೋರ್ಡ್ ನಲ್ಲಿ ಮಹಿಳೆಯರಿಗೆ ಯಾಕ್ರೆ ಸ್ಥಾನ ಕೊಡಬಾರದು? ಅಂದ್ರೆ ಕಾಂಗ್ರೆಸ್ ನಾಯಕರು ಮಹಿಳಾ ವಿರೋಧಿನ. ವಕ್ಫ್ ಬೋರ್ಡ್ ನ 99% ಹಣ ಯಾರ ಜೇಬು ಸೇರ್ತಾ ಇತ್ತು? ರಾಹುಲ್ ಗಾಂಧಿ ಓವೈಸಿಗೆ 99% ಹಣದ ಲೆಕ್ಕ ಬೇಡವಾ? ರೈತರ ಭೂಮಿಯನ್ನ ಸುಮ್ನೆ ವಶಕ್ಕೆ ಪಡಿಬೇಕಾ? ಅಂದ್ರೆ ಕಾಂಗ್ರೆಸ್ ನಾಯಕರು ರೈತ ವಿರೋಧಿನ. ಲೋಕಸಭೆ ರಾಜ್ಯಸಭೆ ಎರಡು ಕಡೆ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರಗೊಂಡಿದೆ. ಆದರೆ ಎನ್ಡಿಎ ಕೂಟದ ಜೆಡಿಯುನಲ್ಲೇ ಭಿನ್ನ ಸ್ವರ ಮೂಡಿದೆ. ಪಕ್ಷದ ನಿಲುವಿನಿಂದ ನಿರಾಶೆಗೊಂಡ ಹಿರಿಯ ನಾಯಕ ಮೊಹಮ್ಮದ್ ಕಾಸಿಂ ಅನ್ಸಾರಿ ಪಕ್ಷಕ್ಕೆ ಮತ್ತು ತಮ್ಮ ಎಲ್ಲ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡು ಬಿಜೆಪಿಯ ಪ್ರಬಲ ನಾಯಕ ಅಣ್ಣಾಮಲೈರನ್ನ ಪಟ್ಟದಿಂದ ಕೆಳಗಿಳಿಸಲು ಸಿದ್ಧತೆ ನಡೆದಿದೆ. ಹೈಕಮಾಂಡ್ ನಾಯಕರ ಮಾತಿಗೆ ಮಾಜಿ ಐಪಿಎಸ್ ಅಧಿಕಾರಿ ಕೂಡ ಒಪ್ಪಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ತೊರೆಯಲಿದ್ದಾರೆ ಅಣ್ಣಾಮಲೈ. ಎಐಎಡಿಎಂಕೆ ಮೈತ್ರಿಗಾಗಿ ಬಲಿಪಶುವಾದ್ರ ಸಿಂಗಂ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೆ ಅಣ್ಣಾಮಲೈ ರಾಜೀನಾಮೆ ನೀಡಲಿದ್ದಾರೆ. ಬಿಜೆಪಿ ಹೈಕಮಾಂಡ್ ಸೂಚಿಸಿದ ಬೆನ್ನಲ್ಲೇ ತಮ್ಮ ಸ್ಥಾನ ತೊರೆಯಲು ಮುಂದಾಗಿದ್ದಾರೆ. 2 ದಿನಗಳ ಹಿಂದೆಯೇ ಅಣ್ಣಾಮಲೈ ಪಟ್ಟ ತ್ಯಾಗ ಮಾಡುತ್ತಾರೆ ಎಂದು ನಿಮ್ಮ ರಿಪಬ್ಲಿಕ್ ಕನ್ನಡ ಭವಿಷ್ಯ ನುಡಿದಿತ್ತು. ಆ ಮಾತು ಈಗ ಸತ್ಯವಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲ್ಲ. ಹೊಸ ಅಧ್ಯಕ್ಷರ ಆಯ್ಕೆವರೆಗೆ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವೆ ಎಂದು ಅಣ್ಣಾಮಲೈ ಖಚಿತಪಡಿಸಿದ್ದಾರೆ. ಅಣ್ಣಾ ಸ್ಥಾನಕ್ಕೆ ಯಾರು? ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ದೇವರ ಸಮುದಾಯದ ನಾಯಕ ನೈನಾರ್ ನಾಗೇಂದ್ರನ್ ಇದ್ದಾರೆ. ಕೇಂದ್ರ ಸಚಿವ ಎಲ್ ಮುರುಗನ್, ಬಿಜೆಪಿ ಮಹಿಳಾ ಮೋರ್ಚಾ ರಾಷ್ಟ್ರಾಧ್ಯಕ್ಷೆ ವಾನತಿ ಶ್ರೀನಿವಾಸನ್, ಮಾಜಿ ರಾಜ್ಯಪಾಲೆ ತಮಿಳಿಸೈ ಸುಂದರರಾಜನ್, ಮಾಜಿ ಸಂಸದ ಎಚ್ ರಾಜಾ ರೇಸ್ನಲ್ಲಿದ್ದಾರೆ. ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುತ್ತಿದ್ದರಿಂದ ಅಣ್ಣಾಮಲೈ ರಾಜೀನಾಮೆ ನೀಡುತ್ತಿದ್ದಾರೆ ಎನ್ನಲಾಗ್ತಿದೆ. ಅಣ್ಣಾಮಲೈ ರಾಜೀನಾಮೆ ಬೆನ್ನಲ್ಲೇ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿ ಮಾಡಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ಮುಂದಿನ ಬುಧವಾರ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಯಾಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.